ಪೀಣ್ಯ ಫ್ಲೈಓವರ್ ಬಂದ್, ಆಂಬ್ಯುಲೆನ್ಸ್ ಪರದಾಟ. ಪೀಣ್ಯದ ಫ್ಲೈಓವರ್ ಬಂದ್ ಮಾಡಿರೋದ್ರಿಂದ ಆಂಬ್ಯುಲೆನ್ಸ್ ಅಲ್ಲಿ ಪರದಾಡಬೇಕಾಯಿತು ಟ್ರಾಫಿಕ್ ಜಾಮ್ನಿಂದಾಗಿ. 2 ಆಂಬ್ಯುಲೆನ್ಸ್ಗಳು ಆ ಜಾಮ್ನಲ್ಲಿ ಸಿಲುಕಿವೆ. SRS ಜಂಕ್ಷನ್ ಬಳಿ ಒಂದು ಆಂಬ್ಯುಲೆನ್ಸ್ ಪರದಾಟ, ಮತ್ತೊಂದು ಆಂಬ್ಯುಲೆನ್ಸ್ ಕೂಡ ಆ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿತ್ತು. ಪೀಣ್ಯ ಬಳಿ ಮತ್ತೊಂದು ಆಂಬ್ಯುಲೆನ್ಸ್ ಪರದಾಡಿದೆ. ಮುಂದೆ ಹೋಗೋಕೆ ಸಾಧ್ಯವಾಗಿದೆ, ಯಾಕಂದ್ರೆ ಫ್ಲೈಓವರ್ ಬಂದಾಗಿರುವಂತಹ ಕಾರಣ ಫ್ಲೈಓವರ್ ಕೆಳಗಿನ ಸರ್ವಿಸ್ ರಸ್ತೆ ಇದೆಲ್ಲವೂ ಕೂಡ ಬ್ಲಾಕ್ ಆಗುತ್ತೆ. ಅದು ಕೂಡ ಪೀಕ್ ಅವರ್ಸ್ ನಲ್ಲಿ ಬ್ಲಾಕ್ ಹೆಚ್ಚಾಗುತ್ತೆ. ಟ್ರಾಫಿಕ್ ಜಾಮ್ ನಲ್ಲಿ ವಾಹನ ಸವಾರರೀಗ ಒದ್ದಾಡ್ತಿದ್ದಾರೆ, ಹಿಡಿ ಶಾಪ ಹಾಕ್ತಿದ್ದಾರೆ. ಯಾಕಂದ್ರೆ ಬಹಳ ಮೇಜರ್ ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳಲ್ಲಿ ಒಂದು ಅದು ಪೀಣ್ಯದ ಫ್ಲೈಓವರ್. ನೀವು ನೋಡ್ಬೋದು ದೃಶ್ಯದಲ್ಲಿ ಟ್ರಾಫಿಕ್ ನಲ್ಲಿ ಸಿಲುಕಿದಂತ ಆಂಬ್ಯುಲೆನ್ಸ್. ಟ್ರಾಫಿಕ್ ಜಾಮ್ನಿನ ಕಾರಣ 2 ಆಂಬ್ಯುಲೆನ್ಸ್ಗಳು ಸಿಲುಕಿದ್ವು. ನಿಮ್ಗೆ 2 ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಆಂಬ್ಯುಲೆನ್ಸ್ಗಳು ಆನ್ ಟೈಮ್ ಹೋಗಬೇಕಾಗುತ್ತೆ, ಯಾಕಂದರೆ ಆ ಗೋಲ್ಡನ್ ಹಾರ್ ಏನಿರುತ್ತೆ ಪ್ರತಿಯೊಬ್ಬ ಪೇಷಂಟ್ಗೂ ಕೂಡ ಭಾಳ ಮುಖ್ಯ ಆಗುತ್ತೆ, ಸಮಯಕ್ಕೆ ಸರಿಯಾಗಿ ರೀಚ್ ಆಗೋದು. ನಮ್ಮಲ್ಲಿ ಫ್ಲೈಓವರ್ ಓಪನ್ ಇದ್ರೇ ಒಂದಷ್ಟು ತಡ ಆಗುವಂಥದ್ದು ನಾವು ನೋಡ್ತೀವಿ. ಅಂಥದ್ರಲ್ಲಿ ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡಿದಾಗ ಪರಿಸ್ಥಿತಿ ಹೇಗಿರುತ್ತೆ. ಟ್ರಾಫಿಕ್ ಜಾಮ್ನಲ್ಲಿ 2 ಆಂಬ್ಯುಲೆನ್ಸ್ ಸಿಲುಕಿದ್ವು. ಪೀಣ್ಯದ ದೃಶ್ಯಗಳನ್ನು ನೋಡ್ತಾ ಇದ್ದೀರ ನೀವೀಗ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿರೋದು. ಈಗ ಫ್ಲೈಓವರ್ ಬಂದಾಗಿರುವಂಥ ಕಾರಣ ಪರ್ಯಾಯ ಮಾರ್ಗಗಳನ್ನು ಈಗ ಅವಲಂಬಿಸಬೇಕಾಗಿದೆ. ಅದರಲ್ಲೂ ಫ್ಲೈಓವರ್ ಕೆಳಗಿನ ರಸ್ತೆಗಳು, ಸರ್ವಿಸ್ ರಸ್ತೆ ಇದೆಲ್ಲವೂ ಕೂಡ ವಾಹನಗಳಿಂದ ತುಂಬ ಹೋಗಿದೆ. ಯಾಕಂದರೆ ಬೆಳಗ್ಗೆ ಒಂದು ಶಾಲೆಗಳ ಟೈಮ್, ಶಾಲೆಗಳ ಓಪನ್ ಅಂದರೆ ಮಕ್ಕಳನ್ನು ಬಿಡುವಂಥ ಸಮಯ, ಎಲ್ಲರೂ ಕೂಡ ತಮ್ಮ ತಮ್ಮ ಡ್ಯೂಟಿಗಳಿಗೆ ಜಾಯ್ನ್ ಆಗುವಂಥ ಸಮಯ. ಸೊ ಹಾಗಾಗಿ ಬೆಳಗ್ಗೆ ಒಂದು 8 ಗಂಟೆಯಿಂದ ಒಂದು 10 ಗಂಟೆವರೆಗೆ ಹೆಚ್ಚಿನ ಜಾಮ್ ಇರುತ್ತೆ. ಸೊ ಆ ಒಂದು ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿದೆ. ಸೊ TV9 ಕ್ಯಾಮ್ರಾದಲ್ಲಿ 2 ಆಂಬ್ಯುಲೆನ್ಸ್ಗಳು ಸಿಲುಕಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಆ ರಶ್ನ ನಡುವೆ ಟ್ರಾಫಿಕ್ನಲ್ಲಿ ದಾರಿ ಮಾಡ್ಕೊಂಡು ಬರಬೇಕಾದ್ರೆ ತುಂಬ ಸಮಯ ಹಿಡಿತಾ ಇದೆ. ಸೊ ಪೀಣ್ಯದ ಫ್ಲೈಓವರ್ ನಿನ್ನೆ ರಾತ್ರಿ 11 ಗಂಟೆಯಿಂದ ಕ್ಲೋಸ್ ಆಗಿರೋದು. ಈಗ ಮುಂದಿನ 3 ದಿನಗಳ ಕಾಲ ಶುಕ್ರವಾರ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಪೀಣ್ಯದ ಫ್ಲೈಓವರ್ ಓಪನ್ ಇರೋದಿಲ್ಲ. ಒಂದಷ್ಟು ಲೋಡ್ ಟೆಸ್ಟಿಂಗ್ ಆಗ್ತಾ ಇದೆ, ಟಿಪ್ಪರ್ಗಳನ್ನು ಬಳಸಿ ಲೋಡ್ ಟೆಸ್ಟಿಂಗ್. ಸೊ ಟ್ರಾಫಿಕ್ ಜಾಮ್ನಲ್ಲಿ 2 ಆಂಬ್ಯುಲೆನ್ಸ್ಗಳು ಸಿಲುಕಿವೆ. ಇದು ಭಾಳ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಯಾಕಂದರೆ ಈ ಭಾಗದಲ್ಲಿ ಎಮರ್ಜೆನ್ಸಿ ಕೇಸ್ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸಮಸ್ಯೆ ಆಗುತ್ತೆ.